ಗಮನಿಸಬಹುದು ನೀವು ಕೋರ್ಟ್ ನಿಂದ ಹೊರಗಡೆ ಕರ್ಕೊಂಡು ಬರಲಾಗ್ತಾ ಇದೆ ಸಿಟಿ ರವಿ ಅವರನ್ನ ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅಕ್ಕಪಕ್ಕದಲ್ಲಿದ್ದಾರೆ ಹಾಗೆ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಕೂಡ ಇದ್ದಾರೆ ಬಿಜೆಪಿ ಶಾಸಕರುಗಳಿದ್ದಾರೆ ಸಿಟಿ ರವಿ ಅವರ ಜೊತೆ ನಿಂತ್ಕೊಂಡಿದ್ದಾರೆ ಅವರೆಲ್ಲ ಬಿಜೆಪಿಯ ಒಗ್ಗಟ್ಟಿನ ಪ್ರದರ್ಶನ ಕೂಡ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಯತ್ನಾಳ್ ಕಾಣಿಸ್ತಾ ಇಲ್ಲ ಯತ್ನಾಳ್ ಅವರು ಬಂದಿದ್ರು ಆಕ್ಚುಲಿ ಬೆಳಿಗ್ಗೆ ಎಲ್ಲ ಕಾಣಿಸ್ತಾ ಇದ್ರು ಬಟ್ ಇವಾಗ ಈ ಸಂದರ್ಭದಲ್ಲಿ ಇಲ್ಲ ಅಲ್ಲಿ ಸಿಟಿ ರವಿ ಅವರನ್ನ ಕೋರ್ಟ್ ಹಾಲ್ನಿಂದ ಹೊರಗಡೆ ಕರ್ಕೊಂಡ್ಬರಲಾಯಿತು ಇಲ್ಲಿಂದ ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಅವರನ್ನ ಕರ್ಕೊಂಡು ಹೋಗಲಾಗುತ್ತೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅಂತ ಕಾಣಿಸುತ್ತೆ ಬಿಜೆಪಿ ನಾಯಕರುಗಳು ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಶಾಸಕರುಗಳೆಲ್ಲ ಸಿಟಿ ರವಿ ಸುತ್ತ ಇದ್ದಾರೆ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಹೇಶ್ ತೆಂಗಿನಕಾಯಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ನ ಶಾಸಕರು ಇನ್ನು ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ MLC ಆಗಿರುವಂತ ರವಿಕುಮಾರ್ ಈ ರೀತಿಯಾಗಿ ಬಿಜೆಪಿ ನಾಯಕರೆಲ್ಲರೂ ಸಿಟಿ ರವಿ ಜೊತೆಯಲ್ಲೇ ಹೋಗ್ತಾ ಇದ್ದಾರೆ ಸಿಟಿ ರವಿ ಅವರನ್ನ ಒಬ್ಬರನ್ನ ಮಾತ್ರ ಕಳಿಸ್ಲಿಕ್ಕೆ ಕೇಳ್ಕೊಳ್ತಾ ಇದ್ದಾರೆ ಅಲ್ಲಿ ಪೊಲೀಸರು ಆದ್ರೆ ಇವ್ರುಗಳು ಕೂಡ ಜೊತೆಯಲ್ಲೇ ಹೋಗ್ತಾ ಇದ್ದಾರೆ ಹೀಗೆ ನೇರ ದೃಶ್ಯಾವಳಿಗಳನ್ನ ನಾವು ತೋರಿಸ್ತಾ ಇದ್ದೀವಿ ಸಿಟಿ ರವಿ ಅವರನ್ನ ಈ ಕ್ಷಣದಲ್ಲೇ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗುತ್ತೆ ಕೋರ್ಟ್ ಆವರಣದಲ್ಲಿ ಹೈಡ್ರಾಮಾ ಏರ್ಪಟ್ಟಿದೆ ಕೋರ್ಟ್ ಆವರಣದಲ್ಲಿ ಇದು ಬೆಳಗಾವಿಯ ಕೋರ್ಟ್ ಆವರಣ ನಾವು ತೋರಿಸ್ತಾ ಇರುವಂತ ದೃಶ್ಯಾವಳಿ ಸಿಟಿ ರವಿ ಅವರು ಈಗ ಆಲ್ರೆಡಿ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಏನಿದ್ರು ವಾದ ಪ್ರತಿವಾದ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಡೀಬೇಕಾಗಿದೆ ಇವತ್ತೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತಾ ಅಥವಾ ನಾಳೆ ಹಾಜರುಪಡಿಸಲಾಗುತ್ತಾ ಕಾದು ನೋಡಬೇಕು ಆಕ್ಚುಲಿ ಪೊಲೀಸರ ಪರವಾಗಿ ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ 24 ಅವರ್ಸ್ ಕಾಲಾವಕಾಶವನ್ನು ಕೇಳಲಾಯಿತು ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾದ್ರೆ ಸೊ ನೋಡಬೇಕು ಇವತ್ತೇ ಹಾಜರುಪಡಿಸ್ತಾರ ಏನು ಎತ್ತ ಅನ್ನುವಂಥದ್ರ ಬಗ್ಗೆ DR ವಾಹನ ಎಲ್ಲ ಸಿದ್ಧವಾಗಿದೆ ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಕರ್ಕೊಂಡ್ಬರುವಂಥ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ DR ವಾಹನ ಎಲ್ಲ ಸಿದ್ಧವಾಗಿದೆ DR ವಾಹನದಲ್ಲಿ ಹತ್ತಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ನೂಕಾಟ ತಳ್ಳಾಟ ಆಗ್ತಾ ಇದೆ ಅಲ್ಲಿ ಆ ದೃಶ್ಯಾವಳಿಗಳನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ ನೋಡಿ ಆ ದೃಶ್ಯಾವಳಿಗಳು ನೇರ ದೃಶ್ಯಾವಳಿಗಳು ಸಿಟಿ ರವಿ ಅವರನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ ಆ ಒಂದು ವೆಹಿಕಲ್ ಅನ್ನ ಬಿಜೆಪಿ ನಾಯಕರು ಫಾಲೋ ಮಾಡುವಂತ ಸಾಧ್ಯತೆ ಇದೆ ಕರ್ಕೊಂಡು ಹೋಗಲಾಯಿತು ಭಾರಿ ಭದ್ರತೆಯೊಂದಿಗೆ ಕರ್ಕೊಂಡು ಹೋಗಲಾಗ್ತಾ ಇದೆ ಯಾಕೆಂದ್ರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಕರೆದುಕೊಂಡು ಹೋಗುವಂತ ಮಾರ್ಗ ಮಧ್ಯೆ ಸಿಗುವಂತ ಜಿಲ್ಲೆಗಳಲ್ಲಿ ಸಿಟಿ ರವಿ ಅವರ ಬಂಧನವನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ರಸ್ತೆಗಿಳಿದಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತ ವಿಜೇಂದ್ರ ಅವರು ಕರೆಯನ್ನ ಕೊಟ್ಟಿದ್ರು ಸೊ ಹೀಗಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇತ್ತು ಈ ಒಂದು ಬಂಧನವನ್ನ ಖಂಡಿಸಿ ಸಿಟಿ ರವಿ ಅವರನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಇಲ್ಲಿ ಸಂಜೆ 5 ಗಂಟೆಯ ಒಳಗಡೆ ಬಂದರೆ ಸೆಷನ್ಸ್ ನ್ಯಾಯಾಲಯದ ಆವರಣದ 42ನೇ ACMM ಕೋರ್ಟ್ ಒಳಗೆ ಹಾಜರುಪಡಿಸಲಾಗುತ್ತೆ ಆದರೆ ಸಾಧ್ಯ ಆಗಲ್ಲ 5 ಗಂಟೆ ಒಳಗಂತೂ ಬರಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಹೀಗಾಗಿ 5 ಗಂಟೆಯ ನಂತರ ಹೋದರೆ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಲಾಗುತ್ತೆ ಅಲ್ಲಿ ಪ್ರೊಡ್ಯೂಸ್ ಮಾಡಲಾಗುತ್ತೆ ಸೊ ಹೀಗಾಗಿ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗುವಂತ ಸಾಧ್ಯತೆ ಇದೆ ಇವತ್ತು ಫ್ಲೈಟಲ್ಲಿ ಬಂದರೂ ಕೂಡ ಕಷ್ಟ ಇದೆ 5 ಗಂಟೆ ಒಳಗಡೆ ರೀಚ್ ಆಗಲಿಕ್ಕೆ ಸೊ ಹೀಗಾಗಿ ಕೋರಮಂಗಲದಲ್ಲಿರುವಂಥ ನ್ಯಾಯಾಧೀಶರ ನಿವಾಸಕ್ಕೆ
ಸಿ ಟಿ ರವಿ ಅವ್ರನ್ನ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡಲಾಗುತ್ತೆ.